everyone, welcome back to my YouTube channel, Chetanagowda YouTube channel. Yeah guys, today Sunday. ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಲ್ಲ ಮಧ್ಯಾಹ್ನ ಆಯಿತು 12 o'clock ಈಗ. ಸೊ ಇವಾಗ ನಾನು ಕಾಲೇಜ್ ಹತ್ರ ಹೋಗಬೇಕು. ಅದಕ್ಕೂ ಮುಂಚೆ ಫಸ್ಟ್ ಏರ್ ಕಟ್ ಮಾಡಿಸ್ಬಿಡೋಣ ಅಂತ. ಬಿಕಾಸ್ ಆಗ್ತಾ ಇಲ್ಲ ಗೈಸ್ ಮೇಂಟೈನ್ ಮಾಡೋಕ್ಕೆ. ಆ್ಯಂಡ್ ಸ್ವಲ್ಪ ರಫ್ ಥರ ಫೀಲ್ ಆಗ್ತಿಲ್ಲ. ನನ್ನ ಏರ್ಸ್ ರಫ್ ಸೊ ಏನಾದರೂ ಬೇರೆ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ತುಂಬ ದಿವಸದಿಂದ ಅನ್ಕೊತಿದ್ದೆ. ಬಟ್ ಇಟ್ಸ್ ಟೈಮ್ ಟು ಡೂ ನಾವು. ಇವಾಗ ಹೋಗಿ ಮಾಡಿಸ್ಬೇಕು. ಆ್ಯಂಡ್ ವರ್ಷ ಬಂದಿದ್ದಾಳೆ. ಅವ್ರು ಟಿಫನ್ ಮಾಡ್ತಾಯಿದ್ದಾರೆ, ನಮ್ಮ ಬಾಬಾ ಮತ್ತು ವರ್ಷ. ಆ್ಯಂಡ್ ಅವಳಿಗೂ ಏರ್ ಕಟ್ ಮಾಡಿಸ್ಬೇಕಂತೆ. ಟುಮಾರೋ ಇಸ್ ಅವರ್ ಬರ್ಡೇ. ಸೊ ಅವಳು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಬೇಕು ನನ್ನ ಬರ್ಡೇಲಿ ಅಂತ ಅಂದ್ಬಿಟ್ಟು ಅವಳು ಏರ್ ಕಟ್ ಮಾಡಿಸ್ತಾಳೆ. ಆ್ಯಂಡ್ ನಾನು ಕಾಲೇಜ್ ಹತ್ರ ಹೋಗಬೇಕು. ಏನಕ್ಕಂದರೆ ನಾಳೆ ಇಂಜಿನಿಯರಿಂಗ್ಸ್ ಡೇ ಆ್ಯಂಡ್ ವಿ ಆರ್ ಡೂಯಿಂಗ್ ದ ಮಾಡೆಲ್. ನಾಳೆ ಎಕ್ಸಿಬಿಷನ್ ಇರುತ್ತೆ. ಸೊ ನಮ್ಮ ಸಿವಿಲ್ ಗರ್ಲ್ಸ್ ಎಲ್ಲನೂ ವಿ ಆರ್ ಡೂಯಿಂಗ್. ಆ್ಯಂಡ್ ನಮ್ಮ ಸೀನಿಯರ್ ನಮ್ಗೆ ಹೆಲ್ಪ್ ಮಾಡ್ತಾ ಇರೋದು. ಸೊ ಬನ್ನಿ ಅದನ್ನು ತೋರಿಸ್ತೀನಿ ಹೇಗಿದೆ ಏನು ಅಂತ. ಆ್ಯಂಡ್ ಹೇಗೆ ಬರುತ್ತೆ ಔಟ್ಪುಟ್ಟು ಅಂತ. ಲಾಸ್ಟ್ ಟಚಪ್ ವರ್ಕ್ಸ್ ಇದೆ ಅಷ್ಟೇ. 2 ಡೇಸಿಂದ ವಿ ಆರ್ ಡೂಯಿಂಗ್ ದ ಮಾಡೆಲ್. ಇವತ್ತು ಸ್ವಲ್ಪ ವರ್ಕ್ ಇದೆ, ಅದು ಎಷ್ಟೊತ್ತಾದರೂ ಇವತ್ತು ಕಂಪ್ಲೀಟ್ ಮಾಡಿ ಬರಬೇಕು. ಆ್ಯಂಡ್ ನಾಳೆ ಬೆಳಗ್ಗೆ ಎಕ್ಸಿಬಿಷನ್ ಇರೋದು. ಸೊ ಆ್ಯಂಡ್ ಇವಾಗ ಏರ್ ಕಟ್ಗೆ 2 ಆಪ್ಷನ್. ಒಂದು ಮೈಗ್ಲಾಮ್ಗೆ ಹೋಗೋಣ, ಇಲ್ಲಾಂದರೆ ಸ್ಪಿನ್ಗೆ ಹೋಗೋಣ ಅಂತ. ಸೊ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಹೋಗಿ ಏರ್ ಕಟ್ಟ ಮಾಡಿಸೋಣ. ಆ್ಯಂಡ್ ಹೇಗೆ ಮಾಡಿಸ್ತೀನಿ ಅಂತಲೂ ನೋಡೋಣ. ಗೈಸ್ ನಾವು ಮೈಗ್ಲಾಮ್ಗೆ ಹೋಗ್ಬೇಕು ಅಂದ್ಕೊಂಡ್ರೆ ಅದು ಕ್ಲೋಸ್ ಆಗಿದೆ. ಆ್ಯಂಡ್ ಸ್ಪಿನ್ಗೆ ಹೋಗೋಣ ಅಂದರೆ ಲಂಕಾಗೆ ಹೋಗಬೇಕು. ಸೊ ದೂರ ಆಗುತ್ತೆ ಅಂದ್ಕೊಂಡು ಯೂನಿಸೆಕ್ಸಲ್ಲಿ ಇಲ್ಲೇ ಇತ್ತು ನಿಯರ್, ಅದಕ್ಕೆ ಇಲ್ಲೇ ಬಂದುಬಿಟ್ವಿ. ಆ್ಯಂಡ್ ಈ ವರ್ಷ ಕಾಣಿಸ್ತಿಲ್ಲಲೇ, ಫುಲ್ ಬೆಳಕು ಗೈಸ್. ಇರಿ ಆ ಕಡೆ ಹೋಗ್ಬಿಟ್ಟು ನಮ್ಮ ಬಾಬಾ ಕಾರ್ ಪಾರ್ಕ್ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಯಾವ ಥರ ಏರ್ ಕಟ್ ಅಂತ ಏನಾದ್ರು ಪ್ಲ್ಯಾನ್ ಇಲ್ಲ. ಇದು ಸಲೂನ್ ಇರೋದು. ಆಯ್ತಲ್ಲ, ನೀವು ಇದೇ ಥರ ಸೆಟ್ ಮಾಡ್ತಾ ಇದ್ರೆ ಚೆನ್ನಾಗಿ. ಎಲ್ಲಿ ಮಾಡ್ತಿದ್ದೀವಿ ಈ ಥರ ಸೆಟ್ ಮಾಡ್ತಾ ಇದ್ರೆ ಆಯಿತಾ? ಏರ್ ಕಟ್ ಮಾಡಿಸ್ಮೇಲೆ ಲುಕ್ಕೆ ಚೇಂಜ್ ಆಗಿಬಿಟ್ಟಿದೆ. ಸೊ ಇದೇ ಥರ ಸೆಟ್ ಮಾಡ್ಕೊಂಡಿದ್ರೆ ಇಟ್ಟಿದ್ದು ಚೆನ್ನಾಗಿ ಕಾಣಿಸ್ತಿದೆ. ವರ್ಷ ತೋರಿಸ್ತೀನಿ ಏರ್ ಕಟ್. ಅಲ್ಲೇ ಇರು ನೀವು. ವರ್ಷದ ಚೆನ್ನಾಗೈತೆ. ನಾನು ಲಾಂಗ್ ಹೇಳಿದ್ದೆ ಗೈಸ್, ಶಾರ್ಟ್ ಮಾಡಿಬಿಟ್ಟು ಹೋದೆ. ನಾನು ಲಾಂಗಲ್ಲೇ ಕಟ್ ಮಾಡಿ ಅಂತ ಹೇಳಿದ್ದೆ, ಬಟ್ ಶಾರ್ಟ್ ಮಾಡಿ ಚೆನ್ನಾಗಿದೆ ಅದು. ನಾನು ಇದು ಕರೆಕ್ಟಾಗಿ ಕಾಣಿಸ್ತೀನಿ. ಐರಾ ಗೈಸ್ ಬ್ರೋ ಹೇಳು, ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಯ್ ಹೇಳು ಬ್ರೋ, ಮಾತಾಡು. ಓ ನನ್ನದೇ? ಹಾಂ, ನಿನಗೆ ಹೇಳ್ತಿರೋದು. ಸ್ಟಾರ್ಟಿಂಗ್ ಏನು ಹೇಳಿ? ಹಾಯ್ ಹೇಳು. ಹಾಯ್, ದಿಸ್ ಇಸ್ ಐರಾ. ಬ್ರೋ ಕ್ಯಾರೆಕ್ಟರ್ ಇನ್ ಯೂಟ್ಯೂಬ್. ಹಾಂ ಬ್ರೋ, ನಾನು ನೋಡು ಏರ್ ಕಟ್ಟು ಹೇಳು ಏನು ಅಂತ. ಶಿ ಲುಕ್ಸ್ ವೆರಿ ಪ್ರಿಟಿ. ಚೆನ್ನಾಗಿದ್ಯಾ? ಇಂಟರ್ವ್ಯೂ ತಗೊಂಡು ಇದು ನಮ್ಮ ಕಾಯ್ಪಳ್ಳಿ ಟಿವಿಗೆ ಅಲ್ಲ, ಮದುವೆ ಬರುತ್ತೆ, ಇಮಿಟೇಟ್ ಮಾಡ್ತೀನಿ. ಇಮಿಟೇಟ್ ಮಾಡ್ತಾಳೆ ಅಂತ ಎಲ್ಲರೂ. ಇವಾಗ ಒಳಗಡೆ ಇದ್ದಾರೆ ಗೈಸ್, ಅವ್ರಿಗೂ ಹೇಳೋಣ. ನಾನು ಬ್ಲಾಗ್ ನೀಗಳು ಮಾಡ್ತಾರೆ. ಸೊ ದಿಸ್ ಇಸ್ ಆ್ಯಂಫಿ ವೆದರ್. ಮಂಡೇ ಎಕ್ಸಿಬಿಷನ್ ಇದೆ. ಏನು ಮಾಡೇ ಇಲ್ಲ. ಏನು ಮಾಡಿಲ್ಲ ಗೈಸ್. ಬೆಳಗ್ಗೆಯಿಂದ ಏನು ಮಾಡ್ತಾ ಇದ್ದೀರಾ ಗೈಸ್ ನೀವು? ಓ ಇಲ್ಲಿದ್ದೀರಾ ನೀವೆಲ್ಲ? ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಬ್ಲಾಗಲ್ಲಿ ಹೇಳಿ ಹೇಳಿ ನನ್ನ ಬ್ಲಾಗಲ್ಲಿ. ಹಾಂ ಓ ಮಕ್ಕನ ಬ್ಲರ್ ಮಾಡಿ ಹಾಕ್ತೀನಿ ಬಿಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡ್ತೀನಿ. ಇವ್ರು ನಂಬಿಲ್ಲ ತಾನೇ ನಾನು ಬ್ಲಾಗ್ ಮಾಡ್ತೀನಿ ಅಂದರೆ. ನಿಜ ಮಾಡ್ತಾಯಿದ್ದೀನಿ ಅನ್ಕೊಂಡು ಮಾಡಲ್ಲ, ಸುಮ್ಮನೆ ಅಂದ್ಕೊಂಡಾ? ಅದಕ್ಕೆ ಚೆಕ್ ಮಾಡ್ತಿದ್ದಾರೆ ನಂದು ಅಕೌಂಟ್. ಅಂದರೆ ಇದಕ್ಕೆ ನೀನು ತೋರಿಸಲ್ಲ ಬಿಡಮ್ಮ, ಹೋಗ್ಲಿ. ಇಲ್ಲಿಂದನೇ ಮುಖ ಮುಚ್ಕೊಂತಿದ್ದಾಳೆ ಇಲ್ಲಿಂದ. ಹಿಂಗೆ ಮುಖ ತೋರಿಸ್ಬೇಡ. ಇವಳಿಗೇನು ಇಲ್ಲ, ಇವಳು ಮಾಡ್ತಾಳೆ ಯಶೋದ ಅಲ್ವಾ? ಕೋತಿ ಥರನೇ ಮಾಡ್ತೀವಿ. ಅಬ್ಬಾ ಸ್ಟ್ರಗಲ್ಸ್. This is too much struggle. What we are doing? But What you are doing, you don't know. Yeah, we don't Then know. simply you are doing. Yeah. Still outcome has to come, no? ಔಟ್ಕಮ್ ಬರೋವರೆಗೂ ನಾನು ತೋರಿಸಲ್ಲ. Look at her. ನಿನ್ನ ತೋರಿಸ ಮಾಡೆಲ್ ಒಳಗಡೆ ಹೋಗಿ ಪೈಂಟ್ ಮಾಡ್ತಾಳೆ.
ಫುಲ್ ದಿಸ್ ಕಾಲ್ ಡೆಡಿಕೇಶನ್. ಇನ್ನು ಡೆಡಿಕೇಶನ್ ಅಲ್ಲ, ಅಲ್ಲೆಲ್ಲ ಹಾಳು ಮಾಡ್ತಿದ್ಯಾ ಅಂತಾರೆ. ಡೆಡಿಕೇಟ್ ಅಲ್ಲಿ ಸ್ಟೋನ್ಸ್ ಎಲ್ಲ ಉದ್ರೋಗ್ಬೇಕಲ್ಲ ಬ್ರೋ, ಹೇಳ್ತೀನಿ. ಬ್ರೋ ಇಲ್ಲಿ ಇಲ್ವೇ ಇಲ್ಲ ಸ್ಟೋನ್ಸ್ ಎಲ್ಲ ನೋಡಿ. ನೀ ಹಿಂದೆ ನೋಡು ಬ್ರೋ, ಅಲ್ಲಿ ಬ್ರೋ ನಿನ್ ಕಾಲು ಸ್ವಲ್ಪ ತಗಲ್ತು ಅಂದ್ರೆ ಮುರಿದೋಗ್ಬೇಕಲ್ಲ, ಬರ್ತಾರೆ. ಏನಾಗಲ್ಲ, ಯಾರು ಬರಲ್ಲ, ಬೈಯಲ್ಲ. ಫುಲ್ ಕಂಪ್ಲೀಟ್ ಆದಮೇಲೆ ವಾಟರ್ ಎಲ್ಲ ಹಾಕಿದ್ಮೇಲೆ ವಿಲ್ ಸಿ. ನಾನು ಸೆಟ್ ಮಾಡಿದೆ ಗೈಸ್ ಕ್ಯಾಮ್ರಾ, ಕೆಡ್ಸ್ಬಿಟ್ಲಿ ಇವಳೆ ನನ್ನ ಕ್ಯಾಮ್ರಾನ ಕೆಡ್ಸಿದ್ದು. ಎಸ್ ನಾನೇ ಇಸ್ಮಿ. ಸ್ನ್ಯಾಪ್ ಹಾಕೋದು ಹಿಂಗೆ ಅವರು ಕ್ಯಾಮ್ರಾ ಸೆಟ್ ಮಾಡ್ತಾರೆ, ನಾನು ಇಲ್ಲಿ ಟೇಬಲ್ಗೆ ಇಕ್ತೀನಿ, ಈಗ ಅವ್ರು ಇಲ್ಲಿರ್ತಾರೆ. ಅರೆ ನಿನ್ನ ಪೈಂಟ್ ಎಲ್ಲ ಇದು ಮಾಡ್ತಿದ್ಯಾ? ಓಕೆ ಓಕೆ, ಒಂದು ಕೆಲಸ ಆಯ್ತು ಬಿಡು ಬ್ರೋ. ಡಬ್ಬ ಅಂದಲ್ಲ ಬ್ರೋ, ಬ್ರೋ ನಾನು ಡಯಟ್ ಹಾಳು ಮಾಡೋಕ್ಕೆ ಬಂದ್ಬಿಟ್ಟಿದ್ಯಾ ನೀನು? ದಿಸ್ ಇಸ್ ಫಾರ್ ಮೀ. ಅಲ್ಲ, ಇಲ್ಲಿ ಅವಳೇನು ಮಾಡಿದ್ಲು ಪಾಪ ನಿಂಗೆ? ಕುತ್ಕೊಂಡು ತಿಂತೀನಿ ನಾನು. ತಿನ್ನು. ಅಲ್ಲೇ ಫ್ರಿಡ್ಜ್ ಇರಲ್ಲ. ಇದೆ ನಮ್ಮ ಪಿಜಿಲಿ ಚಾಕ್ಲೇಟ್ ಏನೋ ಡಬ್ಬನಾ? ಗೈಸ್ ಅರ್ಧಂಬರ್ಧ ಮುಗಿಸಿ ಸ್ಟಿಲ್ ತುಂಬ ವರ್ಕ್ ಇದೆ. ಅವ್ರು 8 ಗಂಟೆ ನೈಟ್ ಆದರೂ ಮಾಡ್ತಾರೆ. ನಮ್ಮ ಸೀನಿಯರ್ ಇದ್ದಾರೆ. ಸೊ ಈ ಟೈಮಲ್ಲಿ ಬಂದರೆ ಫುಲ್ ಖಾಲಿ ಕಲಿಯಪ್ಪ ನಮ್ಮ ಕ್ಯಾಂಪಸ್. ಬಟ್ ನಮ್ಮ ಮನೇಲಿ ಸಿಂಬ ಒಬ್ಬನೇ ಇದ್ದಾನೆ, ಮಮ್ಮಿ ಊರಿಗೆ ಹೋಗಿದ್ದಾರೆ. ಸೊ ನಾನು ಹೋಗಬೇಕು. ಆ್ಯಂಡ್ ಆ್ಯಕ್ಚುಲಿ ಇವತ್ತು ನೈಟ್ ವರ್ಷ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬೇಗ ಆದರೆ ಹೋಗಿ 12ಗೆ ಕೇಕ್ ಕಟ್ ಮಾಡಿಸ್ಬೇಕು. ಸೊ ತುಂಬ ಇಷ್ಟು ಒಳ್ಳೆ ಮಗು ನೋಡಿ, ಓಡೋಗ್ಬಿಟ್ಟು ನಮ್ಮ ಮನೆ ಬಾಗ್ಲಿಗೆ ಬಂದು ವಾಪಸ್. ಅಲ್ಲಿ ನಮ್ಮಮ್ಮ ಬೇಗ ಹಾಕೊಂಡು ಹೋಗೋರಿ. ನೋಡಿ ನೋಡಿ ಆಯಿತು. ಗೈಸ್ ಕಾಲೇಜಿಂದ ಬಂದು ಆ್ಯಂಡ್ ಫ್ರೆಶ್ ಅಪ್ ಆಗಿದ್ದಾಯಿತು. ಸೊ ಇವಾಗ ಊಟ ಮಾಡಬೇಕು. ಬೆಳಗ್ಗೆಯಿಂದ ಏನೇನು ತಿಂದಿಲ್ಲ ನಾನು, ಬ್ಲ್ಯಾಕ್ ಕಾಫಿ ಬಿಟ್ಟರೆ. ಸೊ ಫಾಸ್ಟಿಂಗ್, ಇವಾಗ ಫಾಸ್ಟಿಂಗ್ ಬ್ರೇಕ್ ಮಾಡೋ ಟೈಮ್ 7 o'clock. ನಮ್ಮಮ್ಮ ವರ್ಷ ಬಂದಿದ್ರಲ್ಲ, ಸೊ ರೈಸ್, ಚಿಕನ್ ಫ್ರೈ ಎಲ್ಲ ಖಾಲಿ ಮಾಡಿ ಇಟ್ಟಿದ್ದಾರೆ ರೈಸ್, ಚಿಕನ್ ಸಾಂಬಾರ್, ಇಷ್ಟು ಚಪಾತಿ. ನಾನು ಚಪಾತಿ ಮಾಡ್ಕೊಬೇಕು. ಸೊ ಬೆಳಗ್ಗೆ ಎಗ್ ಬುರ್ಜಿ ಮತ್ತು ಚಪಾತಿ ಮಾಡಿದ್ವಿ. ನಾನು ತಿನ್ನೋಕ್ಕಾಗಿಲ್ಲ ಬಿಕಾಸ್ ಹೇರ್ ಕಟ್ ಮಾಡಿಸ್ಬೇಕಿತ್ತು, ನಾನು ಕಾಲೇಜ್ ಹತ್ರ ಹೋಗಬೇಕಿತ್ತು, ಲೇಟ್ ಆಗೋಯಿತು. ಇವಾಗ ಊಟ ಮಾಡಬೇಕು. ಆ್ಯಂಡ್ ವರ್ಷ ಮನೆಗೆ ಹೋಗೋದಕ್ಕಾಗುತ್ತೆ ಇಲ್ಲ ಗೊತ್ತಿಲ್ಲ ಗೈಸ್. ಪಾಪ ನಾನು 12ಗೆ ಅವಳಿಗೆ ವಿಶ್ ಮಾಡಬೇಕು, ಸರ್ಪ್ರೈಸ್ ಮಾಡಬೇಕು ಅಂದ್ಕೊಂಡೆ. ಬಟ್ ಇವಾಗ ಹೋಗಿ ನಾಳೆ ಬೆಳಗ್ಗೆ ಬೇಗ ಬರಬೇಕು ಬಿಕಾಸ್ ನಾಳೆ ಎಕ್ಸಿಬಿಷನ್ ಅಲ್ಲ. ಆ್ಯಂಡ್ ಬೇಗ ಹೋಗ್ಬೇಕು ಕಾಲೇಜ್ ಹತ್ರ ಎಲ್ಲನೂ. ಅದಕ್ಕೋಸ್ಕರ ಅಲ್ಲಿ ಹೋಗಿ ಮತ್ತೆ ಅಲ್ಲಿಂದ ಬರೋದಕ್ಕೆ ತುಂಬ ಕಷ್ಟ, ಮತ್ತೆ ಬಂದು ರೆಡಿ ಆಗೋದಕ್ಕಾಗಲ್ಲ. ಸೊ ನೋಡೋಣ, ನಮ್ಮ ಡ್ಯಾಡಿ ಏನಾದ್ರು ಬಂದರೆ ಹೋಗಿ ಬಂದುಬಿಡ್ಬೇಕು. 12ಗೆ ಅಲ್ಲಿ ಹೋಗಬೇಕು, ಮತ್ತೆ ಬರೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ, ನೋಡಬೇಕು. ಆ್ಯಂಡ್ ಸ್ಟಿಲ್ ಏನೂ ಐಡಿಯಾ ಇಲ್ಲ. ಹೋಗಿ ಫಸ್ಟು ಊಟ ಮಾಡೋಣ. ಆ್ಯಂಡ್